ಹಾಯ್ ಗೆಳೆಯರೆ, ನಿಮಗೆ ಪ್ರಪಂಚದ 7 ಅದ್ಭುತಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಬನ್ನಿ ಈ ವಿಡಿಯೋನ ತಪ್ಪದೆ ಪೂರ್ತಿ ನೋಡಿ. ಆಧುನಿಕ ಪ್ರಪಂಚದ 7 ಅದ್ಭುತಗಳ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ನಂಬರ್ 1, ಗ್ರೇಟ್ ವಾಲ್ ಆಫ್ ಚೈನಾ. ಗ್ರೇಟ್ ವಾಲ್ ಆಫ್ ಚೈನಾ ಇದು ಚೈನಾ ದೇಶದಲ್ಲಿ ಇದೆ. ಸುಮಾರು 7ನೇ ಶತಮಾನದ BCEನಿಂದ 16ನೇ ಶತಮಾನದ CE ವರೆಗೂ ಇದನ್ನು ನಿರ್ಮಿಸಲಾಗಿದೆ. ಇದನ್ನು ಯಾಕೆ ನಿರ್ಮಿಸಿದ್ದಾರೆ ಅಂದರೆ, ಚೈನಾ ದೇಶದಲ್ಲಿ ಇದರ ಮೇನ್ ಉದ್ದೇಶ ಏನು ಇತ್ತಂದರೆ, ಅಲೆಮಾರಿಗಳ ಗುಂಪು ತಮ್ಮ ರಾಜ್ಯದಲ್ಲಿ ಆಕ್ರಮಣ ಮತ್ತು ದಾಳಿಗಳಿಂದ ಚೈನೀಯರು ಸಾಕಾಗಿ ಹೋಗಿ ತಮ್ಮ ರಾಜ್ಯವನ್ನು ರಕ್ಷಿಸಲು ಇದನ್ನು ನಿರ್ಮಿಸಿದ್ದಾರೆ. ಇದರ ಮುಖ್ಯಾಂಶಗಳು ಏನೆಂದರೆ, ಈ ಗೋಡೆಯು 13,000 ಮೈಲುಗಳಷ್ಟು ವ್ಯಾಪಿಸಿದೆ ಮತ್ತು ಇದು ವಿಶ್ವದ ಅತಿ ಉದ್ದದ ಗೋಡೆಯಾಗಿದೆ. ನಂಬರ್ 2, ಪೆಟ್ರಾ ಜೋರ್ಡಾನ್ನಲ್ಲಿ ಇದೆ. ಇದು ಜೋರ್ಡಾನ್ನಲ್ಲಿ ಮಾನ್ ಗವರ್ರೇಟ್ ಜೋರ್ಡಾನ್ನಲ್ಲಿ ಇದು ಇದೆ. ಇದನ್ನು ಕ್ರಿಸ್ತಕ ಪೂರ್ವ ಸುಮಾರು 312 BCಯಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇದನ್ನು ಯಾಕೆ ನಿರ್ಮಿಸಿದ್ದಾರೆ ಅಂದರೆ, ನಬಾಟಿಯನ್ ಸಾಮ್ರಾಜ್ಯದ ರಾಜಧಾನಿಯಾಗಿ ಮತ್ತು ವ್ಯಾಪಾರ ಕೇಂದ್ರಕ್ಕೋಸ್ಕರ ಇದನ್ನು ನಿರ್ಮಿಸಿದ್ದಾರೆ. ಇದರ ಮುಖ್ಯ ಅಂಶಗಳು ಅಂದರೆ, ಅದರ ರಾಕ್ ಕಟ್ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ವಿಶೇಷವಾಗಿ ಖಜಾನೆ ಮತ್ತು ಅದರದ ಸುಧಾರಿತ ನೀರು ನಿರ್ವಹಣೆಗೆ ವ್ಯವಸ್ಥೆಗೆ ಇದು ತುಂಬಾನೇ ಫೇಮಸ್ ಆಗಿದೆ. ನಂಬರ್ 3, ಕ್ರೈಸ್ಟ್ ದಿ ರಿಡೀಮರ್. ಇದು ಬ್ರೆಜಿಲ್ ದೇಶದಲ್ಲಿದೆ. ಬ್ರೆಜಿಲ್ ದೇಶದಲ್ಲಿ ಇದು ರಿಯೋನಲ್ಲಿ ಇದೆ. ಇದನ್ನು ಸುಮಾರು 1931ರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದು ಕ್ರಿಶ್ಚಿಯನ್ ಧರ್ಮದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂಕೇತವಾಗಿದೆ. ಇದರ ಮುಖ್ಯ ಅಂಶಗಳು ಅಂದರೆ, ಇದು 98 ಅಡಿ ಎತ್ತರದ ಪ್ರತಿಮೆ ತೆರೆದ ತೆಳುಗಳೊಂದಿಗೆ ಶಾಂತಿಯುತ ಸಂಕೇತವನ್ನು ಮೌಂಟ್ ಕೊರ್ಕೊ ಮಾಡೋದಲ್ಲಿ ಇದಿದೆ. ನಂಬರ್ 4, ಮಚು ಪಿಚ್ಚು. ಇದು ಪೆರು ದೇಶದಲ್ಲಿ ಇದೆ. ಇದು ಪೆರು ದೇಶದಲ್ಲಿ ಕುಸ್ಕೋ ಪ್ರದೇಶದಲ್ಲಿದೆ. ಇದನ್ನು ಸುಮಾರು 15ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ. ಇದನ್ನು ನಿರ್ಮಿಸುವ ಉದ್ದೇಶ ಇಂಕಾ ಚಕ್ರವರ್ತಿ ಪಚಕುಟಿಯ ಎಸ್ಟೇಟ್ ಆಧ್ಯಾತ್ಮಿಕ ಮತ್ತು ವಿದ್ಯುಕ್ತ ತಾಣ ಇದು. ಇದರ ಮುಖ್ಯ ಅಂಶಗಳು ಅಂದರೆ, ಸಮುದ್ರ ಮಟ್ಟದಿಂದ 7,970 ಅಡಿ ಎತ್ತರದಲ್ಲಿದೆ. ಸುಧಾರಿತ ಕಲ್ಲಿನ ಕೆಲಸ ಮತ್ತು ಟೆರೇಸ್ಗಳಲ್ಲಿ ಹೆಸರುವಾಸವಾಗಿದೆ. ನಂಬರ್ 5, ಚಿಚೆನ್ ಇಟ್ಜಾ ಯುಕಾಟನ್ ಪೆನಿನ್ಸುಲಾ ಮೆಕ್ಸಿಕೋ ದೇಶದಲ್ಲಿ ಇದೆ. ಇದನ್ನು ಸುಮಾರು ಕ್ರಿಸ್ತಕ 600ರಿಂದ 1200 ವರ್ಷದವರೆಗೆ ಇದನ್ನು ರೆಡಿ ಮಾಡಲಾಗಿದೆ. ಇದನ್ನು ನಿರ್ಮಿಸುವ ಮುಖ್ಯ ಉದ್ದೇಶ ಏನೆಂದರೆ, ಖಗೋಳ ಮತ್ತು ವಾಸ್ತುಶಿಲ್ಪದ ವಿನ್ಯಾಸದ ಮೇರುಕೃತಿಯಾದ ಎಲ್ ಕ್ಲಾಸ್ಟಿಯೋ ಪಿರಮಿಡ್ ಅನ್ನು ಒಳಗೊಂಡಿದೆ. ನಂಬರ್ 6, ರೋಮನ್ ಕೊಲೋಸಿಯಂ. ಇದು ಇಟಲಿ ದೇಶದಲ್ಲಿದೆ. ರೋಮನ್ ಕೊಲೋಸಿಯಂ ಇದು 70 CEನಿಂದ 80 CE ವರೆಗೆ ಇದನ್ನು ರೆಡಿ ಮಾಡಿದ್ದಾರೆ. ಅಂದರೆ ಕ್ರಿಸ್ತಕ ಪೂರ್ವ ಮತ್ತು ಕ್ರಿಸ್ತಕ ನಂತರನಿಂದ. ಇದನ್ನು ರೆಡಿ ಮಾಡುವ ಮುಖ್ಯ ಉದ್ದೇಶ ಏನೆಂದರೆ, ಗ್ಲಾಡಿಟೋರಿಯೋ ಸ್ಪರ್ಧೆಗಳು ಮತ್ತು ಸಾರ್ವಜನಿಕ ಕನ್ನಡಕ ಮತ್ತು ಮನೋರಂಜನೆಗಾಗಿ ಒಂದು ಥಿಯೇಟರ್ ರೀತಿಯಲ್ಲಿ ಇದನ್ನು ನಿರ್ಮಿಸಿದ್ದಾರೆ. ಅದರಲ್ಲಿ ಕುಂದಿರುವ ಜನರು ಇಲ್ಲಿ ಸುಮಾರು 50,000 ಪ್ರೇಕ್ಷಕರನ್ನು ಇದು ಹಿಡಿದಿಟ್ಟುಕೊಳ್ಳಬಹುದಾದ ಒಂದು ರೋಮನ್ ಇಂಜಿನಿಯರಿಂಗ್ ಮತ್ತು ವಾಸ್ತುಶಿಲ್ಪದ ಒಂದು ಸಂಕೇತವಾಗಿದೆ. ಅಂದರೆ ಇದು ಆ ಕಾಲದಲ್ಲಿ ಒಂದು ಸ್ಟೇಡಿಯಂ ರೀತಿ ಇದನ್ನು ರೆಡಿ ಮಾಡಿದರು ಅವರು. ನಂಬರ್ 7, ತಾಜ್ ಮಹಲ್, ಆಗ್ರಾ. ಇದು ನಮ್ಮ ಭಾರತ ದೇಶದಲ್ಲಿ ಇದು ಆಗ್ರಾದಲ್ಲಿದೆ. ಇದನ್ನು ಸುಮಾರು 1632 ಶತಮಾನದಿಂದ 1653ರವರೆಗೆ ಇದನ್ನು ರೆಡಿ ಮಾಡಿದ್ದಾರೆ. ಇದನ್ನು ಚಕ್ರವರ್ತಿ ಶಹಜಾನ್ ತನ್ನ ಪತ್ನಿಯ ಸಮಾಧಿಯ ರೂಪದಲ್ಲಿ, ಅಂದರೆ ತನ್ನ ಪ್ರೀತಿಯನ್ನು ತೋರಿಸುವುದಕ್ಕೆ ತನ್ನ ಹೆಂಡತಿಗೋಸ್ಕರ ಇದನ್ನು ಕಟ್ಟಿದ್ದಾನೆ. ಇದರ ಮುಖ್ಯ ಅಂಶ ಏನೆಂದರೆ, ಇದರ ಬಿಳಿ ಮತ್ತು ಅಮೃತ ಶಿಲೆಯ ವಾಸ್ತುಶಿಲ್ಪ ಮತ್ತು ಸಂಕೀರ್ಣ ಕೆತ್ತನೆ ಮತ್ತು ಸಾಂಕೇತಿಕ ಪ್ರೇಮಕತೆಗೆ ಇದು ಹೆಸರುವಾಸಿಯಾಗಿದೆ. ಅಂದರೆ ಒಂದು ಪ್ರೇಮವನ್ನು ಇದು ತೋರಿಸುತ್ತದೆ. ಈಗ ಇವು 7 ಅದ್ಭುತಗಳು ಅಂದರೆ, ಇದು ಆಧುನಿಕ ಪ್ರಪಂಚದ, ಅಂದರೆ ಕ್ರಿಸ್ತಕ ಪೂರ್ವದಕ್ಕಿಂತ ಮೊದಲಿನ ಪ್ರಪಂಚದ ಇದು 7 ಅದ್ಭುತಗಳು. ಈಗ ನೈಸರ್ಗಿಕ 7 ಅದ್ಭುತಗಳು ಅವು ಬೇರೆ ಇವೆ. ಅದರ ಮೇಲೆ ಒಂದು ನಿಮಗೆ ವಿಡಿಯೋ ಮಾಡಿ ಅಂದರೆ ಅದರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಅದನ್ನು ನೀವು ಕಮೆಂಟ್ನಲ್ಲಿ ಬರೀರಿ, ಅದರ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ನಿಮಗೆ ಈ ಅದ್ಭುತಗಳಲ್ಲಿ ಯಾವುದು ಕುರಿತು ಹೆಚ್ಚಿನ ವಿವರ ಬೇಕು ಅದನ್ನು ಕೆಳಗೆ ಬರಲಿ, ಅದರ ಮೇಲೆ ಇನ್ನೊಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಅಂದರೆ ತಾಜ್ ಮಹಲ್ ಬೇಕೆಂದರೆ ತಾಜ್ ಮಹಲ್ ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ.
ಚೈನಾದ ವಾಲ್ ಮೇಲೆ ಅಂದರೆ ಅದರದ್ದೇ ಸಂಪೂರ್ಣ ಡೀಟೇಲ್ಸನ್ನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸದ್ಯಕ್ಕೆ ಇದನ್ನು ಶಾರ್ಟ್ ರೀತಿಯಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಸೊ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಅವರಿಗೆ ಈ ಆಧುನಿಕ ಪ್ರಪಂಚದ 7 ಅದ್ಭುತಗಳ ಬಗ್ಗೆ ತಿಳಿಸಿ ಮತ್ತು ನಿಮ್ಮ ಮಕ್ಕಳಿಗೆ ಇದನ್ನು ತೋರಿಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.